ತಗೊಳ್ಳಿ. ಅಯ್ಯೋ ಮಂಜು, ಐ ಆಮ್ ಸಾರಿ. ನೋಡು, ನಾನಂತೂ ತಿನ್ನಲ್ಲ, ನನಗೆ ಆಫೀಸಿಗೆ ಲೇಟ್ ಆಗಿದೆ. ಅಯ್ಯೋ, ಟಿಫನ್ನ ಪೂರ್ತಿ ತಿನ್ಬಿಟ್ಟು ಹೋಗಿ. ನಾನು ಬಂದು ತಿಂತೀನಿ, ಈಗಾಗಲೇ ನನಗೆ ತುಂಬ ಲೇಟ್ ಆಗಿದೆ. ಸರಿನಾ? ರಿಯಲಿ ಮಂಜು, ನಿಜವಾಗ್ಲೂ ಲೇಟ್ ಆಗಿದೆ. ಮತ್ತೆ ಕೇಳಿಲಿ, ಒಂದು ಮುಖ್ಯವಾದ ಮಾತು. ಯಾರಾದರೂ ಬಂದರೆ ಅವ್ರನ್ನ ಮನೆ ಒಳಗಡೆ ಮಾತ್ರ ಬಿಟ್ಕೋಬೇಡ. ಏನೇ ಇದ್ರೂ ಮನೆಯಿಂದ ಹೊರಗಡೆನೆ ಮಾತಾಡಿ ಅವ್ರನ್ನ ಕಳಿಸ್ಬಿಡು. ಓಕೆ? ಸರಿ. ಅರ್ಥ ಆಯ್ತಾ? ಸರಿ, ಬರ್ತೀನಿ. ಬಾಯ್. ಹೇಳಿ, ಏನ್ ಬೇಕಿತ್ತು? ಹಾಯ್, ನಾನು ರಾಜ್, ಅಂಕಿತ್ ಫ್ರೆಂಡು. ನಮಸ್ತೆ. ನಮಸ್ತೆ, ನಾನು ಅಂಕಿತ್ ಫ್ರೆಂಡು. ಅಂಕಿತ್ತು ಮನೇಲಿಲ್ವಾ? ಇಲ್ಲ. ಏನಾಗ್ಬೇಕಿತ್ತು ನಿಮ್ಗೆ? ಅದೇನಂದ್ರೆ ನನ್ನ ಹತ್ರ ಒಂದು ಫಿಲ್ಮ್ ಕೇಳಿದ್ದ, ಅದನ್ನೇ ಕೊಡಕ್ ಬಂದಿದ್ದೆ. ನೀವ್ ನನಗ್ ಕೊಡ್ಬಹುದು. ತಗೊಳ್ಳಿ. ಅಂದಾಗೆ ನಿಮ್ ಮದ್ವೆ ಯಾವಾಗಾಯ್ತು? ಏನು ನಿಮ್ ಮಾತಿನ ಅರ್ಥ? ಅಂಕಿತ್ ನನಗೆ ತುಂಬಾನೇ ಹಳೆ ಫ್ರೆಂಡು, ಆದ್ರೆ ಅವನು ಈ ವಿಷಯನೇ ಹೇಳಿಲ್ವಲ್ಲ, ಮದ್ವೆ ಆಗಿದೆ ಅಂತ. ಎಂತ ಡಬ್ಬಾ ಫ್ರೆಂಡು, ಅವ್ನು ನನ್ಗೆ ಹೇಳ್ಬೇಕಾಗಿತ್ತಲ್ವಾ ಅವನ್ಗೆ ಮದ್ವೆ ಆಗಿದೆ ಮತ್ತೆ ಇಂಥ ಒಳ್ಳೆ ಹೆಂಡತಿ ಇದ್ದಾಳೆ ಅಂತ. ಏನು? ನಾನೊಂದ್ ಕ್ಲೋಸ್ ಫ್ರೆಂಡ್ ಅಲ್ವಾ, ಇಷ್ಟಾದ್ರೂ ಹೇಳಕ್ಕೆ ಸ್ವತಂತ್ರ ಇರುತ್ತೆ ಅನ್ಕೊಂಡೆ. ಅತ್ತಿಗೆ ಅವ್ರೆ, ಹೇಳ್ದೇ ಇರ್ಬಹುದು, ನೆನ್ಪಿಲ್ದೇ ಇರ್ಬಹುದು. ಹೌದೌದೌದು. ಸರಿ, ಕೊಟ್ಟಾಯ್ತಲ್ವಾ? ಇನ್ನ ನೀವು ಹೋಗ್ಬೋದು. ಅದಕ್ಕೆ ಊಟ ಆಯ್ತಾ ನಿಮ್ಗೆ? ಏನು? ನನಗನ್ನಿಸ್ತಾ ಇದೆ ನಿಮ್ ದಿನ ಊಟ ಆಗಿಲ್ಲ, ಅದಕ್ಕೆ ನಾನೇನಾದ್ರೂ. ನಿಮ್ ಕೆಲ್ಸ ಮುಗಿತಲ್ಲ? ಮುಗೀತು. ನಮಸ್ತೆ. ನಮಸ್ತೆ. ಹಲೋ, ಏನ್ ಮಂಜು ಇದು, ಮದ್ವೆ ಆದ್ಮೇಲೆ ನಮ್ಮನ್ ಮರ್ತೇ ಬಿಟ್ಟಿದ್ಯಾ? ಅರೆ ನೇಹಾ, ಹಾಯ್, ಹೇಗಿದ್ಯಾ ನೀನು? ನಂದು ಬಿಡು, ನೀನ್ ಹೇಳು, ಏನ್ ನಡೀತಿದೆ? ಅಂಕಿತ್ ಹೇಗಿದ್ದಾನೆ? ಏನಿಬ್ರು ಮಜಾ ಮಾಡ್ತಾ ಇದ್ದೀರಾ? ಸರಿ, ಇದೆಲ್ಲ ಬಿಡು. ಮೊದಲು ಹೇಳು, ನೀನ್ ಹೇಗಿದ್ಯಾ ಅಂತ. ಮತ್ತೆ ಬಾವ ಹೇಗಿದ್ದಾರೆ? ನಾವು ಚೆನ್ನಾಗಿದ್ದೀವಿ. ಈಗಷ್ಟೇ ಮದ್ವೆ ಆಲ್ಬಮ್ ನೋಡ್ತಿದ್ವಿ, ಅದಕ್ಕೆ ನೀನ್ ನೆನ್ಪಾಯ್ತು, ಅದಕ್ಕೆ ಫೋನ್ ಮಾಡ್ದೆ. ಹಾಗೆ ನಿನ್ ಪ್ರೇಮ್ ಕಹಾನಿ ಕೂಡ ನಮ್ ಮದ್ವೆಲೆ ಶುರುವಾಗಿದ್ದಲ್ವಾ? ಹಾ ಹೌದು. ಕೆಲವು ಸರ್ತಿ ನಾನು ಹಾಗೆ ಅನ್ಕೋತೀನಿ, ಒಂದ್ ವೇಳೆ ನೀನ್ ಮದ್ವೆ ಆಗಿಲ್ಲ ಅಂದಿದ್ರೆ ನಂಗೆ ಅಂಕಿತ್ ಯಾವತ್ತೂ ಸಿಕ್ತಿರ್ಲಿಲ್ಲ. ಹಾ, ಅದು ನಿಜ ಬಿಡು. ಸರಿ, ಈಗೊಂದ್ ಮಾತ್ ಹೇಳು, ಅದೆಲ್ಲ ಆಯ್ತಾ? ಅದೆಲ್ಲ ಅಂದ್ರೆ? ಅರೆ ಅದೇ, ಅದೆಲ್ಲ ಕಣೆ. ಏನದೆಲ್ಲ ಅಂದ್ರೆ? ಅಯ್ಯೋ, ನೀನ್ ಫಸ್ಟ್ ನೈಟ್ ಆಯ್ತಾ ಇಲ್ವಾ? ನೇಹಾ, ಎಂತ ಮಾತಾಡ್ತೀಯ ನೀನು? ಚಿಚಿ ಚಿಚಿ ಚಿ. ಇದ್ರಲ್ಲಿ ಚಿಚಿಚಿ ಅನ್ನೋದೇನಿದೆ? ಎಲ್ಲ ಗಂಡ ಹೆಂಡತಿನೂ ಮಾಡ್ತಾರೆ. ನಿಂದಾಯ್ತಾ ಇಲ್ವಾ ಹೇಳು? ಇಲ್ಲ, ಹೇಳು ಮಂಜು. ನಾನ್ ಫೋನ್ ಕಟ್ ಮಾಡ್ತೀನಿ. ಆಯ್ತಾ? ಬಾಯ್. ಛೀ, ಇವಳಂತೂ ಏನೇನೋ ಮಾತಾಡ್ತಾಳೆ. ಅರೆ, ನೀವ್ ಬಂದ್ಬಿಟ್ರಾ? ಏನಾಯ್ತು? ತುಂಬಾ ಯೋಚನೆ ಮಾಡ್ತಿದ್ದೀರಾ ಅನ್ಸತ್ತೆ. ಏನೂ ಇಲ್ಲ ಕಣೆ, ಹೀಗೆ. ಏನಾಯ್ತು? ಅಯ್ಯೋ, ಹೇಳಿ ಅದೇನು ಅಂತ. ಏನ್ ಹೇಳೋದು, ಒಂದು ಚಿಕ್ಕ ಟೆನ್ಷನ್ ಆಗ್ಬಿಟ್ಟಿದೆ. ಅದೇನ್ ಟೆನ್ಷನ್ ಅಂತ ನನಗೂ ಹೇಳಿ. ಅದೇ, ನನ್ನ ಆಫೀಸ್ ಕೊಲೀಗ್ಸ್ ಇದಾರಲ್ಲ, ಅವರು ಮದ್ವೆದು ಪಾರ್ಟಿ ಕೇಳ್ತಾ ಇದ್ದಾರೆ. ಆದ್ರೆ ಏನಾಯ್ತು? ಪಾರ್ಟಿ ಕೊಟ್ಬಿಡಿ. ದುಡ್ಡಿನ ಪ್ರಾಬ್ಲಮ್ ಇದೆಯೇನಾದ್ರು? ಅಯ್ಯೋ ಇಲ್ಲ, ದುಡ್ಡಂತೂ ಇದೆ. ಆದ್ರೆ ಅವ್ರ ಮನೆಗೆ ಬರ್ತಾರಂತೆ, ನಿನ್ ಕೈ ಅಡ್ಗೆನೆ ತಿಂತಾರಂತೆ. ಅಷ್ಟೇನಾ? ಇದ್ರಲ್ಲಿ ಪ್ರಾಬ್ಲಮ್ ಏನಿದೆ? ನಾನು ಅಡ್ಗೆ ಮಾಡ್ತೀನಿ, ನೀವ್ ಕರೀರಿ. ನಿಜವಾಗ್ಲೂ? ನೀನೇ ಅಡ್ಗೆ ಮಾಡ್ತೀಯಾ? ಪಕ್ಕ? ಇಲ್ ಕೇಳಿ, ಅದು ನಿಮ್ ಫ್ರೆಂಡ್ ಯಾರೋ ಬಂದಿದ್ರು, ಏನೋ ಪೆನ್ ಡ್ರೈವ್ ಕೊಡಕ್ಕೆ. ಪೆನ್ ಡ್ರೈವಾ? ಅಂದ್ರೆ ರಾಜು ಇರ್ಬೇಕು.
ತುಂಬಾನೇ ತಲೆಹರಟೆ. ಅವನ್ ಸ್ವಲ್ಪ ಹಾಗೇನೆ, ಆದ್ರೆ ತುಂಬಾ ಒಳ್ಳೆ ಹುಡುಗ. ಅದ್ ಸರಿ, ಆ ಪೆನ್ ಡ್ರೈವ್ ಎಲ್ಲಿದೆ? ಹಾ, ಹೊರಗಡೆ okay. ಡ್ರಾಯರ್ ಇದೆಯಲ್ಲ, ಅಲ್ಲೇ ನೀನ್ ಇದೆ. ಮಲ್ಗಿರು, ನಾನ್ ಬರ್ತೀನಿ. ಸರಿ. ಅಷ್ಟು ಮಾಡಿದ್ರೆ ಲೆಕ್ಕ ಸಿಗತ್ತೆ. ಗೈಸ್ ಹ್ಮ್ ವಿಷಯ ಗೊತ್ತಾ, ನಮಗೆ ಇಲ್ಲಿ ಯಾರೋ ಒಬ್ರು ಪಾರ್ಟಿ ಕೊಡ್ತಾ ಇದಾರೆ. ಲೇ ಮಗ, ನಾನಂತೂ ಕೊಡ್ತಿಲ್ಲಪ್ಪ. ಈಗ್ಲೇ ಹೇಳ್ತಿದ್ದೀನಿ, ನಾನು ಪಾರ್ಟಿ ಕೊಡ್ತಾ ಇಲ್ಲ. ನಿಜ ಹೇಳ್ತಿದ್ದೀನಿ. ಏನ್ ಗುರು ನೀನೇ ಅಂತ ಯಾಕೆ ಅನ್ಕೋತೀಯಾ? ಲೋ ಮಗ, ನನ್ ನೋಡ್ಕೊಂಡು ಹೇಳಿದ್ರೆ ನಾನೇ ನಾನು ಅನ್ಕೋಬೇಕು. ಹೇಳ್ತೀನಿ. ಅದೇನಂದ್ರೆ ರಜನೀಶ್ಗೆ ಪ್ರಮೋಷನ್ ಆಗಿದೆ. ಯಾವಾಗ? ಯಾವಾಗಾಯ್ತು? ಸರಿ ಆಯ್ತು, ಒಂದು ಕ್ಲೂ ಕೊಡ್ತೀನಿ. ಅವನ್ಗೆ ಈಗಷ್ಟೇ ಮದ್ವೆ ಆಗಿದೆ. ವರ್ಮಾನೇನೋ? ವರ್ಮಾ. ಗೈಸ್ ಒಂದ್ ನಿಮಿಷ. ಮದ್ವೆ ಆಗಿರೋದು ನಂದೇ, ಪಾರ್ಟಿ ಕೊಡ್ತಿರೋದು ನಾನೇ. ಲೇ ಮಗ, ಪಕ್ಕದಲ್ಲೇ ಇದ್ಕೊಂಡು. ನಿನ್ ಮದ್ವೆ ಆಗೋಯ್ತಾ? ಯಾವಾಗ್ಲೂ? ನನ್ಗೆಲ್ ಖರ್ಚಾಗುತ್ತೋ ಅಂತ ಭಯ ಆಗ್ಬಿಟ್ಟಿತ್ತು. ಅಯ್ಯೋ, ನಿನ್ ಖರ್ಚಿಗೊಂದಿಷ್ಟು ಫ್ರೆಂಡ್ಗೆ ಹೇಳ್ದಂಗೆ ಮದ್ವೆ ಆಗಿದಾನೆ ಅಂತ ನಾನ್ ಹೇಳ್ತಿದ್ರೆ. ಒಂದ್ ನಿಮಿಷ, ನಿನ್ಗೆ ಹೆಂಗೋ ಗೊತ್ತಾಯ್ತು? ಅರೇ, ಅವನ್ ಕೈಯಲ್ಲಿ ಉಂಗ್ರ ನೋಡೋ. ಹೌದಲ್ವಾ? ಮದ್ವೆ ಉಂಗ್ರನಾ? ಹೌದಪ್ಪ. ವಾ, ಪಾರ್ಟಿ ಯಾವಾಗ ಕೊಡ್ತಿದ್ಯಾ? ನೀವ್ ಯಾವಾಗ ಹೇಳ್ತೀರಾ ಅವಾಗ. ನೀವ್ ಯಾವಾಗ ಹೇಳ್ತೀರಾ? ಪಾರ್ಟಿ ಕೊಡ್ಬೇಕು ಅಂದ್ರೆ ಕೊಡ್ಬೇಕಷ್ಟೇ. ನಾಳೆ ಕೊಡು ಪಾರ್ಟಿ. ಬೇಡ, ನಾಳೆ ಬೇಡ. ಬಾಸ್ನ ಒಂದ್ಸಲ ಕೇಳ್ಬೇಕಲ್ಲ. ಬಾಸ್ನೇನೋ ಕೇಳೋದು. ಏನಿದೆ ಬಾಸ್ನ ಕೇಳಕ್ಕೆ? ಕರೆದ್ರೆ ಬರ್ತಾನಷ್ಟೇ. ಈ ಉಪ್ಪಿಟ್ಟು ಎಷ್ಟ್ ದಿನ ಅಂತ ತಿನ್ನೋದು? ನಾವೆಲ್ಲರೂ ಅದಕ್ಕೆ ಕೈ ರುಚಿ ನೋಡ್ಬೇಕಲ್ವಾ? ಬೆಟರ್ ಐಡಿಯಾ. ನಾನು ಅದನ್ನೇ ಹೇಳ್ತಾ ಇದ್ದೆ. ನೀವೆಲ್ಲರೂ ನನ್ ಮನೆಗೆ ಬನ್ನಿ, ಪಾರ್ಟಿ ಮಾಡೋಣ. ಅದಕ್ಕೆ ಕೈಯಿಂದ ಬಿಸಿಯಾದ ಊಟ. ಎಸ್, ಖಂಡಿತ ನಾನ್ ರೆಡಿನಪ್ಪ. ಆದ್ರೆ ಬಾಸ್ನ ನೀನೇ ಒಪ್ಪಿಸ್ಬೇಕು. ಸ್ವಲ್ಪ ತಿನ್ನು, ಹೊಟ್ಟೆ ಆಚೆ ಬಂದ್ಬಿಡುತ್ತೆ. ಉಪ್ಪಿಟ್ಟು ತಿನ್ನು. ಮಂಜು. ಹಾ, ಬರ್ತಿದ್ದೀನಿ. ಬೇಗ ಬಾ, ಅವ್ರು ಇನ್ನೇನ್ ಬಂದ್ಬಿಡ್ತಾರೆ. ಅಯ್ಯೋ, ಸ್ವಲ್ಪ ಬೇಗ ರೆಡಿ ಮಾಡು. ಯಾಕೆ ಅಷ್ಟೊಂದು ಟೆನ್ಷನ್? ಆಯ್ತಲ್ಲ, ನೀನಂತೂ ಸುಮ್ನೆ ಟೆನ್ಷನ್ ಮಾಡ್ಕೊಳ್ತೀಯ. ನಾನು ಹೇಳಿಲ್ವಾ ಟೈಮ್ ಸರಿಯಾಗೆಲ್ಲ ಆಗತ್ತೆ? ಮತ್ತ್ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಳ್ತಿದ್ಯಾ? ಅದಕ್ಕೆ ತಾನೇ ನಾನು ನಿನಗೆ ಹೆಲ್ಪ್ ಮಾಡ್ತಾ ಇರೋದು. ಓ ಹಾಗಾದ್ರೆ ಹೇಳಿ, ನೀವ್ ನನ್ಗೆ ಏನೇನ್ ಹೆಲ್ಪ್ ಮಾಡಿದ್ರಿ ಅನ್ನೋದು. ಇಲ್ಲಿ ನೋಡು, ಈ ಟೇಬಲ್ ಎಲ್ಲ ರೆಡಿ ಮಾಡಿದೀನಿ, ಮತ್ತೆ ಆ ಪ್ಲೇಟ್ಸ್ನೆಲ್ಲ ಹೇಗ್ ಜೋಡಿಸಿದೀನಿ ಅಂತ. ಬಂದ್ರು ಅನ್ಸುತ್ತೆ. ಬೇಗ ಹೋಗಿ ಬಾಗಿಲು ತೆಗೀರಿ. ನಾನಂತೂ ರೆಡಿ ಇದ್ದೀನಿ. ಬನ್ನಿ. ನಮಸ್ತೆ ಅತ್ತೆ. ನಮಸ್ತೆ. ಇವನು ಆದಿತ್ಯ, ಇವನು ನಮಸ್ತೆ. ಹಲೋ ಅಂಕಲ್. ಹಲೋ ಸರ್. ಇವರು ನಮ್ಮ ಬಾಸ್ ಮಿಸ್ಟರ್ ಶರ್ಮಾ. ಇವರು ಹೆಂಡತಿ. ಬನ್ನಿ ಸರ್, ಪ್ಲೀಸ್ ಕಮ್. ಎಸ್. ನೋಡಿ. ಅಂಕಿತ್, ನಿನಗೆ ಅತ್ಗೆ ಹೆಂಗ್ ಸಿಕ್ಕಿದ್ರು? ಅದೇನಿಲ್ಲ, ಒಬ್ಬ ಫ್ರೆಂಡ್ ಮದ್ವೆಗೆ ಹೋಗಿದೆ. ಅಲ್ಲಿ ಇವಳನ್ನ ನೋಡ್ದೆ, ಇಷ್ಟ ಆದ್ಲು, ಮದ್ವೆ ಆಗ್ಬಿಟ್ಟೆ. ಅಯ್ಯೋ ಏನೋ ಇಷ್ಟು ಪ್ಲೈನ್ ಆಗಿ ಹೇಳ್ತಾ ಇದೀಯಾ, ಸ್ವಲ್ಪ ಡೀಟೇಲ್ ಆಗಿ ಹೇಳೋ. ಓಹೋ, ಸರಿ ಕೇಳು. ನನಗೊಬ್ಳು ಫ್ರೆಂಡ್ ಇದ್ದಾಳೆ, ಅವಳ ಹೆಸರು ಸ್ನೇಹ. ಅವಳು ಮದ್ವೆಗೆ ಹೋಗಿದ್ದೆ. ಮತ್ತೆ ಅದೇ ಮದ್ವೆಲಿ ಇವಳನ್ನ, ಅಂದ್ರೆ ಮಂಜುನ ನೋಡ್ದೆ. ಅವಳನ್ನ ನೋಡಿದ ತಕ್ಷಣ ನನಗೆ ಮನ್ಸಲ್ಲೇ ಅನ್ಸ್ಬಿಡ್ತು, ಇವಳೇ ಅವಳು ನನ್ನ ಸಂಗಾತಿ ಅಂತ. ಲವ್ ಅಟ್ ಫಸ್ಟ್ ಸೈಟ್. ಮತ್ತೆ ಇಬ್ಬರು ಪೇರೆಂಟ್ಸು ಏನು ಅನ್ಲಿಲ್ವಾ? ಒಪ್ಕೊಂಡ್ಬಿಟ್ರ? ವಿಷಯ ಏನು ಅಂದ್ರೆ, ನನ್ನ ಪೇರೆಂಟ್ಸ್ ಕಡೆಯಿಂದ ಯಾವ ತೊಂದರೆನೂ ಆಗ್ಲಿಲ್ಲ. ಯಾಕೆಂದ್ರೆ ಅವರು ನನಗೋಸ್ಕರ ಹುಡುಗಿ ನೋಡ್ತಾನೆ ಇದ್ರು. ಆದ್ರೆ ಮಂಜು ಇದ್ದಾಳಲ್ಲ, ಅವಳು ಅನಾಥಾಶ್ರಮದಲ್ಲಿ ಬೆಳೆದಿದ್ದಾಳೆ. ಸೊ ಬೇಡ ಅಂತ ಹೇಳೋದಿಕ್ಕೆ ಅವಳಿಗೆ ಪೇರೆಂಟ್ಸೇ ಇರ್ಲಿಲ್ವಲ್ಲ. ಓ, ಹಾಗ ವಿಷಯ. ಒಂದ್ ವಿಷಯ ಹೇಳ ಅಂಕಿತ್, ನಿನ್ ಹೆಂಡತಿ ಅಡ್ಗೆನ ತುಂಬಾ ಚೆನ್ನಾಗಿ ಮಾಡಿದಾಳೆ. ಥ್ಯಾಂಕ್ ಯು ಸರ್. ಅಂದಾಗೆ ಅವರು ನೋಡೋದಕ್ಕೂ ಅಷ್ಟೇ ಸುಂದರವಾಗಿದ್ದಾರೆ. ವೆರಿ ಬ್ಯೂಟಿಫುಲ್. ಥ್ಯಾಂಕ್ ಯು ಸರ್. ಇನ್ನೊಂದು ಸ್ವಲ್ಪ ರೈಸ್ ಹಾಕ್ಸ್ಕೊಳ್ಳಿ. ನೀವು ಸ್ವಲ್ಪ ಹಾಕ್ಸ್ಕೊಳ್ಳಿ. ನಿಮ್ಗೆ ಹಾಕ್ಲಾ? ಒಂದ್ ಮಾತು ಹೇಳ, ನೀವು ಸುಂದರವಾಗಿಲ್ಲ, ತುಂಬಾ ಸುಂದರವಾಗಿದ್ದೀರಾ. ಅದ್ಗೆ ನೀವು ಬನ್ನಿ, ಕೂತ್ಕೊಂಡು ತಿನ್ನಿ. ಬನ್ನಿ ಕೂತ್ಕೊಳ್ಳಿ. ನೀನು ಕೂತ್ಕೊಂಡು ತಿನ್ಬೋದಲ್ವಾ? ಅಯ್ಯೋ, ನನಗಂತೂ ಒಂಚೂರು ನಂಬಕ್ಕೆ ಆಗ್ತಾ ಇಲ್ಲ. ಈ ಮಂಗನ್ ಕೈಲಿ
ಇಷ್ಟು ಸುಂದರವಾದ ಮಾಣಿಕ್ಯ ಹೇಗ್ ಸಿಕ್ತು ಅಂತ. ಏನ್ ಸರ್, ನೀವ್ ನೋಡಿದ್ರೆ ಅರೆ ತಿನ್ನಿ, ಅದಕ್ಕೆ ಅನ್ಸುತ್ತೆ ಮದ್ವೆ ಕರೀಲಿಲ್ಲ. ಸರಿಯಾಗಿ ಹೇಳಿದೆ ಮಗ ನನ್ ಮಗನೇ. ತಿಂತಿದೀವಪ್ಪ, ತಿಂತಿದೀವಿ. ಮಂಜು, ಹಾ ಹೇಳಿ. ನಿಜ ಹೇಳ್ತೀನಿ, ನೀನು ಅಡ್ಗೆನ ತುಂಬಾ ಚೆನ್ನಾಗಿ ಮಾಡಿದ್ದೆ. ಥ್ಯಾಂಕ್ ಯು ಸೋ ಮಚ್. ನಾನ್ ನಿನ್ನ ಕೈ ಮುಟ್ಟಿ ಥ್ಯಾಂಕ್ಸ್ ಹೇಳ್ಬೋದಾ? ಏನ್ ಮಾಡ್ತಿದೀರಾ ನೀವು? ನಿಮಗ್ ನಾಚಿಕೆ ಆಗಲ್ವಾ? ನಿಮ್ ಮಗಳು ವಯಸ್ಸಿನವಳು ಅವಳು. ನೀವ್ ಹೀಗ್ ಮಾಡ್ತೀರಾ ಅನ್ಕೊಂಡಿರ್ಲಿಲ್ಲ. ಅರೆ ಅಂಕಿತ್, ನಾನ್ ಬರೀ ಅವಳನ್ನ ಹೊಗಳ್ತಾ ಇದ್ದೆ ಅಷ್ಟೇ. ಮತ್ತೆ ಸೆರಗು ಸ್ವಲ್ಪ ಜಾರಿತ್ತು, ಅದನ್ನ ಸರಿ ಮಾಡ್ತಾ ಇದ್ದೆ ಅಷ್ಟೇ. ನೀನ್ ಅನ್ಕೊಂಡಂಗಿಲ್ಲ. ನಿಮ್ ಕತೆ ಎಲ್ಲ ಕೇಳಕ್ ಟೈಮ್ ಇಲ್ಲ. ಮೊದ್ಲು ಇಲ್ಲಿಂದ ಹೋಗ್ತಾ ಇರಿ, ಹೋಗ್ತಾ ಇರಿ, ಹೋಗಿ. ಈ ತರ ಕರೆದು ನನ್ನ ಅವಮಾನ ಮಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ ನಾನು. ಗೊತ್ತಿದ್ರೆ ಬರ್ತಾನೆ ಇರ್ಲಿಲ್ಲ. ಮರ್ಯಾದೆ ಕೊಡುವಂತ ಕೆಲಸ ಮಾಡಿಲ್ಲ ನೀವು. ಹೋಗ್ತಾ ಇರಿ. ನೀನ್ ಆರಾಮಾಗಿದೆಯಲ್ಲ ಮಂಜು?